ನಿನ್ನೆ ಅತ್ಯಂತ ದುರದೃಷ್ಟಕರ ದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅನುಕೂಲ ತಲೆ ತಗ್ಗಿಸುವಂಥ ಕೆಲಸ ಭಾರತದ ನೆಲದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗ್ತಾ ಇದೆ. ಭೂಮಿಯ ಮೇಲಿನ ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ನಾವೆಲ್ಲರಿಗೂ ಗೊತ್ತಿದ್ದಂಗೆ ಅದು ಕಾಶ್ಮೀರದಲ್ಲಿದೆ ಅಂತ ಎಲ್ಲರೂ ಹೇಳ್ತಾರೆ. ಕಾಶ್ಮೀರ ಭಾರತದ ಮುಕುಟಪ್ರಾಯವಾಗಿರುವಂಥ ಒಂದು ರಾಜ್ಯ. ಎಲ್ಲ ಧರ್ಮದವರು, ಎಲ್ಲ ಭಾಷಿಕರು ಅಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಇರುವಂಥ ಒಂದು ರಾಜ್ಯ. ಆದರೆ ಭೂಮಿಯಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ನಮ್ಮ ಕಾಶ್ಮೀರ. ಇವತ್ತು ರಜೆಯ ದಿನಗಳು ಪ್ರಾರಂಭವಾಗಿದೆ. ಶಾಲೆ ಮಕ್ಕಳು ರಜೆಯ ದಿನ ಪ್ರಾರಂಭ ಆದಾಗ ತಂದೆ ತಾಯಿಗೆ ಹೇಳ್ತಾರೆ, ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿ ಅಂತ. ಒಂದಷ್ಟು ಜನ ಪ್ರವಾಸಿಗರು ಮಕ್ಕಳನ್ನು ಅಲ್ಲಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ, ಒಂದಷ್ಟು ಜನ ನವವಧುಗಳು ಭೂರಮಣೀಯ ಪ್ರದೇಶವನ್ನು ನೋಡಬೇಕು, ನಮ್ಮ ಜೀವನದ ಸಂಗಾತಿಯ ಜೊತೆ ಕಾಲ ಕಳಿಬೇಕು ಅಂತ ನಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ಹೋದಂಥವರಿದ್ದರು. ಒಂದಷ್ಟು ವ್ಯಾಪಾರಸ್ಥರಿದ್ದರು, ದೇಶ ವಿದೇಶಗಳಿಂದ ಬಂದಂಥ ಪ್ರವಾಸಿಗರಿದ್ದರು. ಎಲ್ಲರೂ ಅಲ್ಲಿ ಭದ್ರತೆ ಇದೆ, ಸುಭದ್ರವಾದ ಪ್ರದೇಶ ಅಂತೇಳಿ ಭಾಳ ಧೈರ್ಯದಿಂದ ಅಲ್ಲಿ ಬಂದಿತ್ತು. ಆದರೆ ಆ ನಿರಾಯುಧರಾಗಿರುವಂಥ ಅಮಾಯಕರನ್ನು, ಯಾವುದೇ ದ್ವೇಷದ ಹಿನ್ನೆಲೆ ಇಲ್ಲದೆ ಇರುವಂಥವ್ರನ್ನ ಇವತ್ತು ಉಗ್ರಗಾಮಿಗಳು ಬಂದು ಕೊಂದಿದ್ದಾರೆ. ಈ ಉಗ್ರಗಾಮಿಗಳ ಕೃತ್ಯಕ್ಕೆ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಅನುಕೂಲದ ಮೇಲೆ ಮಾಡಿರುವಂಥ ದಾಳಿ ಅಂತ ಹೇಳಲಿಕ್ಕೆ ಈ ದಾಳಿಯನ್ನು ಪ್ರತಿಯೊಬ್ಬ ಭಾರತೀಯನೂ ಖಂಡಿಸಬೇಕು. ಪ್ರತಿಯೊಬ್ಬ ಭಾರತೀಯನೂ ಖಂಡಿಸ್ತಿದ್ದಾನೆ. ಇಡೀ ಭಾರತ ದೇಶದಲ್ಲಿ ಯಾರೂ ಕೂಡ ಇದನ್ನು ವಿಜೃಂಭಿಸ್ತಾ ಇಲ್ಲ. ಎಲ್ಲ ಭಾರತೀಯರು ಒಕ್ಕೊರಳಿನಿಂದ ಇದನ್ನು ಖಂಡಿಸ್ತಾ ಇದ್ದಾರೆ. ಯಾವ ಹತ್ಯೆಯನ್ನು ಮಾಡಿದ್ದಾರೆ, ಇದೊಂದು ಹೇಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕಠೋರ ಶಬ್ದಗಳಿಂದ ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಈ ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರದ ನಾಯಕರು, ಎಲ್ಲ ಧರ್ಮಗುರುಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದೊಂದು ಮನುಕುಲದ ಮೇಲೆ ಆಗಿರುವಂಥ ದಾಳಿ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಕನ್ನಡಿಗರ ರಕ್ಷಣೆಗಾಗಿ ವಿಶೇಷ ವಿಮಾನದಲ್ಲಿ ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ನವ್ರನ್ನ ನಿನ್ನೆ ರಾತ್ರಿ 3 ಗಂಟೆಗೆ ತರಿಸಿ ಶಿವಮೊಗ್ಗದಲ್ಲಿ ತೀರ್ಕೊಂಡಂಥ ನಮ್ಮ ಬಂಧು ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಸಂತೋಷ್ ಲಾಡ್ರವರು ಮೃತ ವ್ಯಕ್ತಿಯ ಹೆಂಡತಿಗೆ ಸಾಂತ್ವನವನ್ನು ಹೇಳ್ತಿರುವಂಥ ಸಂದರ್ಭದಲ್ಲಿ ಎಂಥ ಕಠೋರವಾದಂಥ ಮನಸ್ಸು ಕೂಡ ಕರಗುವಂಥ ದೃಶ್ಯವನ್ನು ಇವತ್ತು ನಾವೆಲ್ಲ ನೋಡಿದ್ದೇವೆ. ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ, ನಮ್ಮೆಲ್ಲರ ನಾಯಕನಾಗಿ, ನಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ಆ ಹೆಣ್ಣು ಮಗಳಿಗೆ ಇದಂಥ ಭಾಳ ಮನಸ್ಸಿಗೆ ಒಂಥರ ನೋವಾಯಿತು ಆ ಒಂದು ದೃಶ್ಯವನ್ನು ನೋಡಿದಾಗ. ಸರ್ಕಾರ ಕೂಡ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿ ನಾವು ನಮ್ಮ ಯಾರ್ಯಾರಿದ್ದಾರೆ ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಕೇವಲ ಕನ್ನಡಿಗರಲ್ಲ, ಭಾರತೀಯ ಎಲ್ಲ ಪ್ರಜೆಗಳು ಯಾರ್ಯಾರು ತಿಳ್ಕೊಂಡಿದ್ದಾರೆ ಎಲ್ಲರನ್ನ ಸುರಕ್ಷಿತ ಪ್ರದೇಶದಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಕೂಡ ಕೇಂದ್ರ ಸರ್ಕಾರದ ಜೊತೆ ಇದ್ದೇವೆ. ಆದರೆ ಒಂದು ವಿಚಾರ ಇಲ್ಲಿ ಗಮನಿಸಬೇಕು. ಎಲ್ಲೋ ಒಂದು ಕಡೆ ಭದ್ರತೆಯ ವೈಫಲ್ಯ ಆಗಿದೆ. ಎಲ್ಲೋ ಒಂದು ಕಡೆ 7 ಲಕ್ಷ ಜವಾನರಿರುವಂಥ ಒಂದು ಭೂಪ್ರದೇಶದಲ್ಲಿ, ಇದು ಭೂಮಿಯಲ್ಲಿರುವಂಥ ಸೂಕ್ಷ್ಮ ಪ್ರದೇಶ, 7 ಲಕ್ಷಕ್ಕಿಂತ ಹೆಚ್ಚು ಸೇನೆಯ ಜಮಾವಣೆ ಆಗಿರುವಂಥ ಒಂದು ಪ್ರದೇಶದಲ್ಲಿ ಈ ರೀತಿಯ ಲೋಪ ಆಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಇದಕ್ಕೆ ಹೊಣೆ ತಗೊಳ್ಳೇಬೇಕಾಗುತ್ತೆ. ಕೇಂದ್ರಾಡಳಿತ ಪ್ರದೇಶವಾಗಿರುವ ಕಾಶ್ಮೀರದಲ್ಲಿ ಇವತ್ತು ಈ ರೀತಿಯ ಕೃತ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ತಲೆದಂಡ ಆಗಲೇಬೇಕು. ಯಾರಾದರೂ ಇದರ ಹೊಣೆಯನ್ನು ವಹಿಸಿಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಇಷ್ಟು ವೆಚ್ಚದಲ್ಲಿ ನಮ್ಮ ಸೇನೆಗಳ ಜಮಾವಣೆ, ನಮ್ಮ ಗುಪ್ತಚರ ಇಲಾಖೆ ಎಲ್ಲ ಕೂಡ ಭದ್ರತೆ ಇರುವಂಥ BSF ಇರ್ಬೋದು, ಎಲ್ಲ ವ್ಯವಸ್ಥೆಗಳಿದ್ದರೂ ಕೂಡ ಒಬ್ಬ ಉಗ್ರಗಾಮಿ ಭಾರತದ ಭೂಪ್ರದೇಶದೊಳಗೆ ನುಸುಳಿ ಅಮಾಯಕರನ್ನು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರಾದರೂ ಉತ್ತರವನ್ನು ಕೊಡಲೇಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಕೃತ್ಯ ಆಗಬಾರ್ದು. ಇಂಥ ಒಂದು ಹೇಯ ಕೃತ್ಯವನ್ನು ನಾವೆಲ್ಲ ಖಂಡಿಸಬೇಕು. ಆ ಉಗ್ರಗಾಮಿಗಳು ಸೈನಿಕರ ವೇಷಧಾರಿಗಳಾಗಿ ಬಂದು ಇವತ್ತು ಆ ಹತ್ಯೆಯನ್ನು ಮಾಡಿರುವುದನ್ನು ನಾವೆಲ್ಲ ಬೆಳ್ತಂಗಡಿಯ ಉಭಯ ಬ್ಲಾಕ್ನ ವತಿಯಿಂದ ಅದನ್ನು ಖಂಡಿಸ್ತೇವೆ. ಆ ಸತ್ತಂಥ ಮೃತರ ಏನು 26 ಜನ ಖಂಡಿದ್ದಾರೆ ಅವರಿಗೆಲ್ಲರಿಗೂ ಸದ್ಗತಿಯನ್ನು ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ
ಎಲ್ಲ ಭಾರತೀಯರು ನಿಮ್ಮೊಂದಿಗಿದ್ದಾರೆ. ಸೇನೆಯವರು ಇದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕಾಗ್ತದೆ. ಇಡೀ ಭಾರತ ದೇಶ ನಿಮ್ಮ ಜೊತೆ ಇದೆ, ಎಲ್ಲ ನಾಗರಿಕರು ನಿಮ್ಮ ಜೊತೆ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಇದು ರಾಜಕೀಯದ ತಿರುವನ್ನು ಪಡ್ಕೋಬಾರ್ದು ಅನ್ನೋ ವಿಚಾರವನ್ನು ಹೇಳ್ತಾ ಈ ಒಂದು ಸದ್ಭಾವನಾ ಸಭೆಗೆ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ನಾಗರಿಕರಿಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.